ಇನ್ನು ರಾಜ್ಯದಲ್ಲಿ ಮಳೆಯ ಆರ್ಭಟ ತುಂಬ ಜೋರಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಳೆ ಅವಾಂತರದಿಂದ ಅಲ್ಲಲ್ಲಿ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಕೊಡಗು ಅಲ್ಲಿ ಗುಡ್ಡ ಕುಸಿತ ನೋಡ್ತಾ ಇದ್ವಿ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ದೃಶ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಜನಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದೆ. ಮಂಗಳೂರು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಸಣವಾಲು ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಇಬ್ಬರು ಬೈಕ್ ಸವಾರರನ್ನ ಸಿನಿಮೀಯ ರೀತಿ ರಕ್ಷಣೆ ಮಾಡಲಾಗಿದೆ. ದಾಂಡೇಲಿಯಲ್ಲಿ ಸೇರಿದಂತೆ ಬಹಳಷ್ಟು ಕಡೆ ಬಹಳಷ್ಟು ರೀತಿಯಂಥ ತೊಂದರೆಗಳಾಗಿವೆ. ಅದನ್ನು ದೃಶ್ಯಗಳಾಗಿ ತಮಗೆ ನಾವು ತೋರಿಸ್ತಾ ಇದ್ವಿ. ದೃಶ್ಯ 1, 2, 3, 4, 5, 6. ಸೊ ಒಂದೊಂದೇ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತೀವಿ. ಮೊದಲನೇ ದೃಶ್ಯ ಬೆಳ್ತಂಗಡಿಯಿಂದ ಬರ್ತಾ ಇದೆ. ಸವಣಾಲು ನೋಡಿ, ಇಲ್ಲಿ ಒಬ್ಬ ಕೊಚ್ಚಿ ಹೋಗ್ತಾ ಇದ್ದಂಥ ಬೈಕ್ ಸವಾರರು ಅಂತ ಅನ್ಸುತ್ತೆ, ಇಬ್ರು ಅವರನ್ನ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಮೊದಲ ದೃಶ್ಯ. ಇನ್ನು ಎರಡನೇ ದೃಶ್ಯ, ಕಾರವಾರದಲ್ಲೂ ಕೂಡ ಬಹಳಷ್ಟು ಮಳೆ ಆಗಿದೆ. ಮಳೆಯಿಂದಾಗಿ ಬಹಳಷ್ಟು ಅನಾಹುತಗಳು ಸೃಷ್ಟಿಯಾಗಿರೋದು ಈ ದೃಶ್ಯ ನಿಮ್ಗೆ ತೋರಿಸ್ತಾ ಇದ್ದೀವಿ. ಕಾಲುವೆಯಲ್ಲಿ ಮಗು ಕೊಚ್ಚಿ ಹೋಗಿರೋದು. ಮನೆ ಮುಂದೆ ಆಟ ಆಡ್ತಾ ಇದ್ದಂಥ ಮಗು ಅದು. ಪಾಪ ತಂದೆ ತಾಯಿಗಳು ಯಾರೂ ಕೂಡ ನೋಡಿಲ್ಲ ಆ ಮಗುವನ್ನು. ಆಟ ಆಡ್ತಾ ಹೋಗಿ ಕಾಲು ಜಾರಿ ಕಾಲುವೆ ಒಳಗಡೆ ಬಿದ್ದು ಬಿಟ್ಟಿದೆ. ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಮಗುವನ್ನು. ಆದರೆ ಮಗು ಬದುಕಿ ಉಳಿದಿಲ್ಲ ಅನ್ನೋ ಮಾಹಿತಿಯೂ ಕೂಡ ಇದೆ. ಯಪ್ಪ, ಮಳೆಗಾಲದಲ್ಲಿ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋಬೇಕಪ್ಪ. ಯಪ್ಪ, ಆ ದೃಶ್ಯಗಳನ್ನ ನೋಡಿದ್ರೇ ಮೈ ಜುಮ್ ಅನ್ಸುತ್ತೆ. ದಯವಿಟ್ಟು ಮಕ್ಕಳನ್ನು, ಅದರಲ್ಲೂ ಮಳೆಗಾಲದಲ್ಲಿ ಈ ಥರ ಮಳೆ ಜಾಸ್ತಿ ಬರುವಂತಹ ಜೌಗು ಪ್ರದೇಶಗಳಾಗಿರ್ಬೋದು, ಮನೆ ಮುಂದಾನೆ ಈ ಥರ ಕಾಲು ಸುಂಕ ಅಥವಾ ಕಾಲುವೆಗಳು ಹೊಳೆ ಹರಿತಾ ಇದ್ದರೆ ದಯವಿಟ್ಟು ಮಕ್ಕಳನ್ನು ಜೋಪಾನವಾಗಿ ನೋಡ್ಕೋತೀರ. ಯಾವ ತಂದೆ ತಾಯಿಗಳು ಅಷ್ಟು ಅಲಕ್ಷ್ಯ ಮಾಡಲ್ಲ. ಆದರೂ ಕೂಡ ಇನ್ನೂ ಹೆಚ್ಚಾಗಿ ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ಬೆಟರ್. ಇನ್ನು ಮೂರನೇ ದೃಶ್ಯವೂ ಕೂಡ ಅಷ್ಟೇ. ಇಲ್ಲಿ ಎರಡನೇ ದೃಶ್ಯದಲ್ಲಿ ಮಗು ಕಾಲುವೆಗೆ ಬಿದ್ದು ಸಾವನ್ನಪ್ಪಿರುವುದನ್ನು ನೋಡ್ತಾ ಇದ್ದೀವಿ. ಮೂರನೇ ದೃಶ್ಯದಲ್ಲಿ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ಓರ್ವ ವೃದ್ಧ. ಈ ಘಟನೆಯೂ ಕೂಡ ಕಾರವಾರದಲ್ಲೇ ನಡೆದಿರೋದು. ನೋಡಿ, ಒಂದು ಕಡೆ ಮಗು ಕೊಚ್ಚಿ ಹೋಗಿರುವಂಥ ಘಟನೆ, ಮತ್ತೊಂದು ಕಡೆ ವೃದ್ಧ, ವಯಸ್ಸಾಗಿರುವಂಥ ಒಬ್ಬ ವೃದ್ಧ ಇಲ್ಲಿ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರ ಪ್ರಾಣವೂ ಕೂಡ ಹೋಗಿದೆ. ಓಕೆ, ಇನ್ನು ನಾಲ್ಕನೇ ದೃಶ್ಯ, ಇದು ಕೂಡ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಿಂದ ಬರ್ತಾ ಇರುವಂತಹ ದೃಶ್ಯ. ದಾಂಡೇಲಿಯಲ್ಲಿ ಮನೆಗೆ ನುಗ್ಗಿದೆ ನೀರು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮನೆಯಿಂದಲೂ ಕೂಡ ಕಾಲ್ ಬಂದಿತ್ತು, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಅದು ಗಾಳಿ ಮಳೆ ಆಗ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಮಳೆ. ಸೊ ಗಾಳಿ ಮಳೆಗೆ ನೀರು ತುಂಬಿದೆ ಮನೆಯಲ್ಲೆಲ್ಲ. ಸ್ವಲ್ಪ ರೇರೆ ಆದರೂ ಕೂಡ ನೋಡಿ, ಇದು ದಾಂಡೇಲಿಯಿಂದ ಬರ್ತಾ ಇರುವಂತಹ ದೃಶ್ಯಗಳು. ಎಲ್ಲೆಲ್ಲಿದೋ ದೃಶ್ಯ ತೋರಿಸ್ತೀವಿ. ನಮ್ಮೂರಲ್ಲೇ ಇಂಥ ಪರಿಸ್ಥಿತಿ. ಇನ್ನು ಐದನೇ ದೃಶ್ಯ ಚಿಕ್ಕಮಗಳೂರಿನ ದೃಶ್ಯ. ಚಿಕ್ಕಮಗಳೂರು ಕಡೆನೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆಯಿಂದ ಗುಡ್ಡ ಕುಸಿತದ ಇಂಥ ಒಂದು ಘಟನೆಗಳಾಗ್ತಾ ಇರೋದು. ಆತಂಕದಲ್ಲಿ ಜನ ಇದ್ದಾರೆ ಪಾಪ. ಚಿಕ್ಕಮಗಳೂರಿನಲ್ಲಿ ಪ್ರತಿ ವರ್ಷ ಇಂಥ ಘಟನೆಗಳು ನಡೀತಾನೆ ಇರ್ತವೆ. ಈಗ ಈ ಒಂದು ಮಳೆಗೂ ಕೂಡ ಗುಡ್ಡ ಕುಸಿತ ಆಗಿರೋದು ರಸ್ತೆಯಲ್ಲೇ. ಜೊತೆಗೆ ಗುಡ್ಡದ ಪಕ್ಕದಲ್ಲಿರುವಂಥ ನಿವಾಸಿಗಳಿಗೆ ಆತಂಕ ಶುರುವಾಗಿರೋದು. ಜಿಲ್ಲಾಡಳಿತ ಅವ್ರಿಗೆ ಹೇಳಿದೆ, ಈಗ ಮನೆಗಳನ್ನು ತೊರೀರಿ, ಬೇರೆ ಕಡೆಗೆ ಹೋಗಿ ಅಂತ ಹೇಳಿ. ಬೇರೆ ಕಡೆ ಹೋಗಿ ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ. ಅವರಿಗೆ ನಿರಾಶ್ರಿತರ ತಾಣ ಅಥವಾ ಗಂಜಿ ಕೇಂದ್ರಗಳನ್ನು ತೆರೀಬೇಕು ಮತ್ತು ಅವರಿಗೆ ಬೇರೆ ಕಡೆ ಅವರಿಗೆ ಮನೆಗಳನ್ನು ಕೊಡಬೇಕು. ಸುಮ್ಮನೆ ಹೋಗಿ ಗಂಟು ಮುಟ್ಟೆ ಕಟ್ಕೊಂಡು ಅಂತಂದ್ರೆ ಕಷ್ಟ ಆಗುತ್ತೆ. ಬಹಳ ವರ್ಷಗಳಿಂದ ಅಲ್ಲಿ ನೆಲೆಸಿರ್ತಾರೆ. ಬಹಳ ವರ್ಷಗಳಿಂದ ಮಳೆ ಬಿದ್ದು ಇವತ್ತು ಈ ಥರ ಗುಡ್ಡ ಕುಸಿತ ಪ್ರಕರಣಗಳು ನಡೀತಾ ಇದೆ. ಜನನೂ ಎಚ್ಚೆತ್ಕೊಡ್ಬೇಕು. ಯಾಕಂದ್ರೆ ಮಂಗಳೂರಿನಲ್ಲಿ ನೋಡಿ ಯಾವ ರೀತಿ ಮನೆ ಬಿದ್ದು ಎಂಥ ದೊಡ್ಡ ಆಘಾತ ಆಯಿತು. ಸುತ್ತಮುತ್ತಲಿನ ಜನ ಗುಡ್ಡ ಕುಸಿಯುತ್ತೆ ಇಂಥ ಅದಾಗಲೇ ಎಲ್ಲರೂ ಕೂಡ ಅಲ್ಲಿಂದ ಹೊರ ಹೋಗಿದ್ರು. ಬಟ್ ಈ ಫ್ಯಾಮಿಲಿ ಮಾತ್ರ ಅಲ್ಲೇ ಇತ್ತು ಮಂಗಳೂರಲ್ಲಿ. ಇಬ್ಬರು ಮಕ್ಕಳು, ತಾಯಿ ಯಾವ ಥರ ಅಲ್ಲಿ ಒಬ್ಬ ವೃದ್ಧೆ.
4 ಜನ ಮನೆಯಲ್ಲಿ. ಸೊ ಆ ಥರದ ಪ್ರಕರಣಗಳು ಘಟನೆಗಳು ನಡೀಬಾರ್ದಂದ್ರೆ ನೋ ಬದುಕಿ ಬಾಳದಂತಹ ಮನೇನ ಬಿಟ್ಟು ಎಲ್ಲಿಗೆ ಹೋಗೋದು ಅನ್ನುವಂತಹ ಭಯ ಇದ್ದೇ ಇರುತ್ತೆ. ಸುತ್ತಮುತ್ತಲು ತೋಟ ಗೀಟ ಮಾಡ್ಕೊಂಡಿರ್ತೀವಿ, ಹೆಂಗಪ್ಪ ಬಿಟ್ಟು ಹೋಗೋದು ಅಂತ. ಬಟ್ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ವಲ್ಲ. ದಿ ಸೇಮ್ ಟೈಮ್ ಜಿಲ್ಲಾಡಳಿತ ಕೂಡ ಅವರಿಗೆ ಬದಲಿ ವಸತಿಯನ್ನು, ನಿವೇಶನವನ್ನು ಮತ್ತು ಅವರ ಜೀವನ ಸುಗಮವಾಗಿ ಸಾಗೋದಕ್ಕೆ ಬೇಕಾದಂತಹ ಕೆಲಸ ಮಾಡಬೇಕು. ಇಲ್ಲದೆ ಇದ್ದರೆ ಪಾಪ ಅವ್ರಿಗೆ ಬೇರೆ ಹೋಗೋಕ್ಕೆ ಜಾಗನೇ ಇರಲ್ಲ, ಅಲ್ಲೇ ಇರ್ತಾರೆ. ಇನ್ನು ಮಂಗಳೂರಿನ ದೃಶ್ಯ, 6ನೇ ದೃಶ್ಯ, ಅದ್ಯಪಾಡಿ ಗ್ರಾಮಕ್ಕೆ ಜಲ ದಿಗ್ಬಂಧನ. 3 ಕಡೆಯಿಂದ ನೀರು ತುಂಬ್ಕೊಂಡ್ಬಿಟ್ಟಿದೆ. ಯಾರೂ ಕೂಡ ಓಡಾಡೋಕ್ಕೆ ಆಗ್ತಾ ಇಲ್ಲ. ಸುತ್ತಲೂ ನೀರು, ಒಂದು ರೀತಿಯ ಜಲ ದಿಗ್ಬಂಧನದ ದೃಶ್ಯ. ಅಲ್ಲಿಗೆ ತಲುಪೋಕ್ಕೂ ಮತ್ತು ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ. ಮೋಸ್ಟ್ಲಿ ಇದು ರೋಡ್ ಅನಿಸುತ್ತೆ. ರೋಡ್ ಮೇಲೂ ಕೂಡ ನೀರು ತುಂಬಿಕೊಂಡಿದೆ, ನದಿ ನೀರು ಅನಿಸುತ್ತೆ. ಸೊ ಹೀಗಾಗಿ ಒಂಥರ ಜಲದಿಗ್ಬಂಧನದ ದೃಶ್ಯ ಮಂಗಳೂರಿಂದ ಬರ್ತಾ ಇದೆ. ನೆಕ್ಸ್ಟು ಇನ್ನು 7ನೇ ದೃಶ್ಯ, ಹಾಸನ ಸಕಲೇಶ್ಪುರ. ಹಾಸನ ಮತ್ತು ಸಕಲೇಶ್ಪುರ ಭಾಗದಲ್ಲಂತೂ ಬಹಳಷ್ಟು ಮಳೆ, ಗಾಳಿ ಸಹಿತ ಮಳೆ ಆಗ್ತಾ ಇದೆ. ರಸ್ತೆಯಲ್ಲಿ ಮಣ್ಣು ಕುಸಿತ ಆಗಿರೋದು ನೋಡಿ, ಮುಖ್ಯವಾದಂಥ ರಸ್ತೆ ಅದು. ಗುಡ್ಡದ ಮೇಲಿಂದ ರಸ್ತೆ ಕುಸಿತ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಆತಂಕದಲ್ಲಿ ಅಲ್ಲಿನ ಜನ ಇದ್ದಾರೆ. ಪ್ರವಾಸಿಗರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಆ ಭಾಗಕ್ಕೆ. ಸೊ ಹಾಗಾಗಿ ರಸ್ತೆಯಲ್ಲಿ ಮಣ್ಣು ಬಿದ್ದರ ಪರಿಣಾಮ ಜನರಿಗೂ ಕೂಡ ಆತಂಕ ಇದೆ. ಓಕೆ, ಇನ್ನು ನೆಕ್ಸ್ಟ್ ದೃಶ್ಯ ಜೋಗ್ ಫಾಲ್ಸ್. ಯಾವಾಗ ಮಳೆ ಬಂದಿದೆ ಅನ್ನೋದಕ್ಕೆ, ಚೆನ್ನಾಗಿ ಮಳೆ ಬಂದಿದೆ ಅನ್ನೋದಕ್ಕೆ, ಜೋಗ ಜಲಪಾತದಲ್ಲಿ ಯಾವಾಗ ನೀರಿರುತ್ತೋ ಆಗ ತುಂಬ ಚೆನ್ನಾಗಿ ಮಳೆ ಬಂದಿದೆ ಅಂತ ಅರ್ಥ. ರಾಜಾ ರಾಣಿ ರೋರರ್ ರಾಕೆಟ್. ಸೊ ಭಾಳ ಸರಿ, ಒಂದು ಕಾಣಲ್ಲ, ತುಂಬ ಮಳೆ ಬಂದರೆ ಅಷ್ಟೇ ಕಾಣುತ್ತೆ. ಮತ್ತು ಮಂಜಿರುತ್ತೆ. ಭಾಳಷ್ಟು ಸರಿ ಏನಾಗುತ್ತೆ, ಒಳ್ಳೆ ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ನಾವು ಫಾಲ್ಸ್ ಹತ್ರ ಹೋಗಿರ್ತೀವಿ, ಆದರೆ ಮಂಜಿಂದ ಫೋಟೋನೇ ಹೊಡ್ಸ್ಕೊಳ್ಳೋಕ್ಕಾಗಲ್ಲ. ಕಾಯ್ತಾ ಇರ್ತಾರೆ ಪ್ರವಾಸಿಗರು, ಮಂಜು ಕ್ಲಿಯರ್ ಆದ ತಕ್ಷಣ ತಟ್ಟಂತ ಫೋಟೋ ಹೊಡ್ಸ್ಕೊಳ್ಳೋಣ ಅಂತ. ಸೊ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಬಳುಕುವ ನೀರಿನಂತೆ ಕಾಣುವ ರಾಣಿ, ಎತ್ತರ ಭಾಗದಿಂದ ಶಾಂತವಾಗಿ ರಾಜನಂತೆ ಬೀಳುವಂತಹ ರಾಜ, ಆರ್ಭಟದಿಂದ ಧುಮುಕಿ ಕವಲೊಡೆದು ಸದ್ದು ಗದ್ದಲದೊಂದಿಗೆ ರೋರ್ ಮಾಡಿಕೊಂಡು ಗರ್ಜಿಸುತ್ತಾ ಬರುವ ರೋರರ್, ಇನ್ನು ವೇಗವಾಗಿ ಧುಮುಕುವ ಕವಲಾಗುವ ರಾಕೆಟ್. ಇದು ರಾಜ ರಾಣಿ ರೋರರ್ ರಾಕೆಟ್, ಜೋಗ್ ಫಾಲ್ಸ್.